आप देख रहे हैं बीजापुर समय। मैं आपके साथ खलील कलादगी। बीजापुर में धूमधाम से मनाई जा रही है 12वीं सदी के महान दार्शनिक, समाज सुधारक, जगत ज्योति महात्मा श्री बसवेश्वर की 893वीं जयंती। आज 20 अप्रैल 2026 सोमवार को बीजापुर शहर में जगत ज्योति महात्मा श्री बसवेश्वर की जयंती बड़े ही श्रद्धा और हर्ष उल्लास के साथ धूमधाम से मनाई जा रही है, जिसके चलते आज श्री बसवेश्वर जयंती के मौके पर शहर के श्री बसवेश्वर सर्कल में बीजापुर डिस्ट्रिक्ट इंचार्ज मिनिस्टर डॉक्टर एम.बी. पाटिल, बीजापुर नगर विधायक बसनगौड़ा पाटिल यत्नाड़, बीजापुर डीसी डॉक्टर के आनंद, बीजापुर जिला एसपी लक्ष्मण निंबर्गी, बीजापुर जिला पंचायत के सीईओ ऋषि आनंद, कांग्रेस नेता अब्दुल हमीद मुशरिफ, बीजापुर कॉरपोरेशन कमिश्नर विजय मैक्कलकी, बीजापुर के मेयर एम.एस. करडी, पूर्व कॉरपोरेटर उमेश वंदाल, सामाजिक कार्यकर्ता फैयाज कलादगी सहित हिंदू मुस्लिम सभी धर्म के नेता एवं अन्य लोगों के साथ साथ कई सरकारी अधिकारी और कर्मचारियों ने पहुंचकर जगत ज्योति श्री बसवेश्वर की मूर्ति पर माला अर्पण कर बड़े ही श्रद्धा और हर्ष उल्लास के साथ धूमधाम से मनाई श्री बसवेश्वर की जयंती। इस मौके पर बात करते हुए बीजापुर डिस्ट्रिक्ट इंचार्ज मिनिस्टर डॉक्टर एम.बी. पाटिल और बीजापुर नगर विधायक बसनगौड़ा पाटिल यत्नाड़ ने सभी को श्री बसवेश्वर जयंती की शुभकामनाएं देते हुए अपने अपने विचार व्यक्त किए। ಜಿಲ್ಲೆಯ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತಾರೆ। 12ನೇ ಶತಮಾನದಲ್ಲಿ ಇದೇ ಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಒಂದು ದೊಡ್ಡ ಸಾಮಾಜಿಕ ಚಿಂತನೆಯನ್ನ, ಕ್ರಾಂತಿಯನ್ನ ಮಾಡಿ ಪ್ರಪ್ರಥಮ ಆರ್ಮಿ ಮಟ್ಟನ ಸೃಷ್ಟಿ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನ ಕರೆಕೊಂಡು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನ್ನು ಸ್ಥಾಪನೆ ಮಾಡಿ ಆಡುವ ಭಾಷೆ ಕರ್ನಾಟಕದಲ್ಲಿ ರಚನಾ ಚಳವಳಿ ಮೂಲಕ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಅಸ್ಪೃಶ್ಯತೆಯನ್ನು ತರಬೇಕು, ಮೂಢನಂಬಿಕೆಗಳು, ಪದ್ಧತಿಗಳು, ಮಹಿಳೆಯರಿಗೆ ಸಮಾನತೆ, ಹೀಗೆ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಬಸವ ಧರ್ಮವನ್ನ ಸ್ಥಾಪನೆ ಮಾಡಿ ಇವತ್ತು ಬಸವಣ್ಣವರು ವಿಶ್ವಗುರು ಬಸವಣ್ಣನವರಿಗೆ, ಸಮತಾವಾದಿ ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ನಗರದ ಶಾಸಕರಾದಂತಹ ಮತ್ತು ಮಾಜಿ ಸಚಿವರಾಗಿರುತ್ತಕ್ಕ ಶ್ರೀ ಬಸವನಗೌಡ ಯತ್ನಾಳ್ ಸಾಹೇಬರು ಆಗಮಿಸಿದ್ದಾರೆ. ಶ್ರೀ ಬಸವಣ್ಣವರ ಒಂದು ಪೂಜೆ ನಡೀತಾ ಇದೆ ಈಗ.
ಗುರು ಪೂಜೆಗೆಂದು ಈಗ ನಮ್ಮ ನಗರದ ಶಾಸಕರಂತಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಬಸವನ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಶರಣ ಬಂಧುಗಳು ಪ್ರಸಾದವನ್ನು ಸ್ವೀಕರಿಸಬೇಕು. ಆ ಪ್ರಸಾದ ವಿತರಣೆ ಮಾಡುವವರು ಎಲ್ಲರಿಗೆ ವಿತರಿಸುವ ಕಾರ್ಯವನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೀವಿ. ಬಸವಣ್ಣವರ ಇವತ್ತು ಜನ್ಮ ದಿವಸ ಮತ್ತು ಹಿಂದೂ ಸನಾತನ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಬಹಳ ಪವಿತ್ರವಾದಂತ ಒಂದು ದಿನ. ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರದ್ದು ಇದ್ರ ಪ್ರಕಾರ ನಿನ್ನೆ ಆಗ್ಬೇಕಾಯ್ತು. ಆದ್ರೇನೋ ಮಹಾರಾಷ್ಟ್ರ ಸರ್ಕಾರದವರು ಹೊಸ ಒಂದು ತೆಗೆದು ಎರಡು ಮಾತ್ರ ಶಿವಾಜಿ ಮಹಾರಾಜ ಒಂದೇ ಇನ್ನೊಂದು ದಿವಸ ಇವತ್ತೊಂದು ದಿವಸ ಆಗ್ತದೆ. ಆದ್ರೆ ಏನೋ ಗೊಂದಲಿದೆ. ಆದ್ರೆ ಶಿವಾಜಿ ಮಹಾರಾಜರಾಗ್ಲಿ ಬಸವಣ್ಣವರಾಗ್ಲಿ ಎಲ್ಲಾ ನಾಡಿನ ಜನರಿಗೆ ಒಳ್ಳೇದಾಗ್ಲಿ, ಭ್ರಷ್ಟಾಚಾರ ರಹಿತ ಸರ್ಕಾರ ಬರ್ಲಿ, ನಿರುದ್ಯೋಗ ಯುವಕರಿಗೆ ನೇಮಕಾತಿ ಮಾಡುವಂತ ಸರ್ಕಾರ ಬರ್ಲಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ನಾಶ ಆಗಲಿ ಅಂತ ನಾನು ಬಿಡ್ತೀನಿ. जुड़े रहिएगा आपके अपने चैनल बीजापुर समय के साथ।